ಫುಟ್ಬಾಲ್ ಸೂರ್ಯ ಅಂತ ಏಜ್ ಆಗೋಗಿದೆ ಇನ್ನೇನು ಅಲ್ಲಡ ಇನ್ನೇನು ಫುಟ್ಬಾಲ್ ಆಡ್ತಾನೆ ಯಾರಮ್ಮ ಆಲ್ಮೋಸ್ಟ್ ಆಗ ಅಲ್ಲಿ ಎಲ್ಲಿ ಫುಟ್ಬಾಲ್ ಸೂರಿ ಅಲ್ಲಿ ಆಪೋಸಿಟ್ ಫುಟ್ಬಾಲ್ ಸೂರ್ಯ ಅಂತೆ ತಲೆನ ಕೂದಲೇ ಇನ್ನೇನು ಫುಟ್ಬಾಲ್ ಆಡ ಅಲ್ಲ ನಾನು ಈ ವಿಡಿಯೋ ಹಾಕಿದ್ರೆ ಯಾರನ್ನ ಅವ್ರು ಬರ್ಬೇಕು ಫುಟ್ಬಾಲ್ ಸೂರಿ ಇಲ್ಲ ಆರ್ಟ್ ಹೆವೆನ್ಲಿ ಅಡೋಬ್ ಅಂತೆ ಹೆವೆನ್ಲಿ ಅಡೋಬ್ ಫುಟ್ಬಾಲ್ ಸೂರಿ ಸೊತೋಗೋನು ಆಯಮ್ನು ನಂಬೇಕು ಇಲ್ಲ ನಂದು ಇದು ಆತೈತೆ ಅಂತ ನಂಬಿದ್ರೆ ಅವಾಗ ನಂಬಿಕೆ ಇಟ್ಟು ಬೇಡಬೇಕು ರಾಯರಲ್ಲಿ ನಂಬೇಕು ಅದೇ ಬಂದಿರೋದು ಜನ ನಂಬಲ್ಲ ಪ್ರಭುಗಳಲ್ಲಿ ನಂಬಿಕೆ ಇಡಬಹುದು ಯಮ್ನಲ್ಲಿ ಹೋಗ್ಬಿಟ್ಟು ಅಯ್ಯೋ ಇಷ್ಟು ದೇವ್ರನ್ನ ಕೇಳ್ಕೊಂಡೆ ನೀನೇನ್ ಮಾಡ್ತೀಯ ತಗ ಅಲ್ಲ ಇಷ್ಟ ದೇವ್ರ ಎಷ್ಟೋ ದೇವ್ರನ್ನ ಕೇಳ್ಬಿಟ್ಟು ಇನ್ ಕೇದಾರ್ನಾಥ್ ಬದ್ರಿನಾಥ್ ಎಲ್ಲ ಕೇಳ್ಬಿಟ್ಟಿದೀನಿ ಇನ್ನೇನ್ ಮಾಡ್ತೀಯ ನೋಡಿ ಶಿವಬಾಬ್ನೇ ಇಲ್ಲ ಶಿವಬಾಬನ್ಗಿಂತ ಪವರ್ಫುಲ್ ಶಿವಬಾಬನ್ ಮುಸ್ಲಿಂ ಮುಸ್ಲಿಂ ಅಲ್ಲ ಶಿವನ್ ನಂಬಿರೋ ಮನುಷ್ಯ ಬಂದು ಮುಸ್ಲಿಂ ಅಂತ ಸಾಯಿಬಾಬಾ ಅಲ್ಲ ಆ ಹೆಸರು ಏನ್ ಹೇಳ್ರಿ ಶಿವಬಾಬಾ ಹೆಸರು ಏನ್ ಹೇಳ್ರಿ ಬಾಬಾ ಲೇಖರಾಜ್ ಹಿಂದೂ ಮುಸ್ಲಿಂ ಅಲ್ಲ ನಾನು ಅದ್ ವಿಕಿಪೀಡಿಯಲ್ಲಿ ಹೋಗಿ ನೋಡ್ರಿಪ್ಪ ಮುಸ್ಲಿಂ ಕನ್ವರ್ಟೆಡ್ ಹಿಂದೂ ಅಂತ ಐತೆ 6 ಗಂಟೆಗೆಲ್ಲ ಚಂಪ್ ಹಿಡ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ರು ಇಲ್ಲೆಲ್ಲ ಹಿಂದ್ಗಡೆ ಒಂದು ಊರು ಐತಲ್ಲ ಅಲ್ಲಿ ಈಗ ತಿರುಪತಿನಲ್ಲಿ ಮತ್ತೆ ಯಾಕೆ ಹಂಗೆ ಬೆಟ್ಟದ ಮೇಲೆ ಏನಕ್ಕೆ ಅಂದ್ರೆ ತಿರುಪತಿ ರೆವಿನ್ಯೂ ಹಂಗೆ ಜನರೇಟ್ ಆಗೈತೆ ಆ್ಯಕ್ಚುಲಿ ಇಲ್ಲೆಲ್ಲೂ ಹೋಟ್ಲಿಲ್ಲ ಅಂತ ಮನೆಯಿಂದನೇ ಬೆಳಿಗ್ಗೆ ಟೊಮೆಟೊ ಬಾತ್ ಮಾಡ್ಕೊಂಬಂದಿದ್ವಿ ಇವಾಗ ತಿನ್ನಬೇಕು ಅದು ಸೊ ಇಲ್ಲೊಂದು ಲೊಕೇಶನಲ್ಲಿ ನಿಲ್ಸಿದ್ರೆ ಅಲ್ಲಿ ಆ್ಯಕ್ಚುಲಿ ಮೆಣಸಿನ್ಕಾಯಿ ಎಲ್ಲ ಬಿಡಿಸ್ತವ್ರೆ ಇವಾಗ ತಿನ್ಬಿಟ್ಟು ಇನ್ನೇನೊಂದು 100 ಕಿಲೋಮೀಟರ್ಸ್ ಏನೋ ಐತೆ ಮಂತ್ರಾಲಯಕ್ಕೆ ಹೋಗೋದು ಜಾಸ್ತಿ ತಗೊಂಬಾರ್ದು ಈಶೆ ಕಾರ್ ವಸ್ತು ಈ ಶಿಶೆ ಹೋಗ್ಬಿಡ್ತೀನಿ ರೀ ಈ ಶಿಶೆ ಹೋಗ್ಬಿಟ್ಟೆ ಇದನ್ನು ಗಾಡಿ ಉಂಟಾಗಿ ಕಾರಾಗಿ ಏನ್ ಮಾಡೋಣಮ್ಮ ರೋಡ್ ಸರಿ ಇಲ್ಲ ಕಾರಾಗಿ ಮಾಡಕ್ ಆಗಲ್ಲ ನೀನ್ ಕಾರಾಗಿ ನಾನು ಮಾಡ್ತಾ ಇರ್ತೀನಿ ನೀನ್ ಈ ಶಿಶೆ ಅನ್ಬಿಡು ಮೀಟಿಂಗ್ ಆಗಿರ್ತೀನಿ ಅವ್ರು ವಾಟರ್ ಈ ಶಿಶೆ ಅನ್ಬಿಡ್ತಾರೆ ನಾಪ್ನು ಓಡಿಸ್ತಾನೆ ಆಮೇಲೆ ನಿನ್ ಕೆಳಗ್ ಕೀಳ್ಸಿ ಓಡಿಸ್ಕೊಂಡು ಹೋಗ್ತಾನೆ ನಾಪ್ನು ಆಮೇಲೆ ಈ ಶಿಶೆ ಕರ್ಕೊಂಡು ಹೋಗ್ತಾನೆ ನೀನು ಒಂದು ಸೀಕ್ರೆಟ್ ಜಾಗ ಐತಿ ಕಾರಲ್ಲಿ ಲ್ಯಾಪ್ಟಾಪ್ ಇಡಕ್ಕೆ ದಿನಾನು ಬಿಡ್ವಿಲ್ಲ ನಿಂಕ ಏನ ಇನ್ನು ಫುಲ್ ಆಕ್ಯುಪೈಡ್ ಇಂದಿರಾ ಗಾಂಧಿ ತರ ನೀನು ಗುಂಡು ತಗೊಂಡ್ರೆ ಹೋಗ್ಬಿಡ್ತೀಯ ಇಂದಿರಾ ಗಾಂಧಿ ತರ ರಾಮಕ್ಕ ಗಾಂಧಿ ಇವರು ನೋಡು ಇವರು ಯಾರನ್ನ ಬ್ರೇಕ್ ಗ್ರೀಕ್ ಹೊಡೆದ್ರೆ ಅಲ್ಲೋಡು ಆಟೋ ಮೇಲೆ ಅದು ಬಸ್ ಮೇಲೆ ಅಲ್ಲ ಆಟೋ ಮೇಲೆ ಆ ಆಟೋದು ಅದು ಟಾಪ್ ಎಷ್ಟು ಗಟ್ಟಿ ಇರ್ತದೆ ಅದು ತಾತ್ ನೋಡ್ರಿ ಮಕ್ಕ ನನ್ಗೆ ಕಚ್ಚೆ ಹಾಕಣಕ್ ಬರಲ್ಲ ತಾತ್ ಬ್ರಾಹ್ಮಣರು ಅವ್ರ ಪಕ್ಕ ಕಚ್ಚೆ ಹಾಕೊಂಡಿರ್ತಾರ ನೀಟಾಗಿ ಗಂಧ ಇಟ್ಕೊಂಡು ಕಚ್ಚೆ ಹಾಕೊಂಡು ಒಳ್ಳೆ ಫಿಲ್ಟರ್ ಕಾಫಿ ಕುಡಿದು ವಾಕಿಂಗ್ ಹೋಗ್ತಾವ ಇಲ್ಲೊಂದು ರೈಟ್ ಕೈ ಹೆಂಗೆ ನಡಿ ಇಲ್ಲ ಇದು ಇದೆಲ್ಲ ಇದೆ ಯಾಕಂದ್ರೆ ಇಲ್ಲಿ ಇದು ಹತ್ರನೇ ಆದೋನಿಗೆ ಹೋಗಿ ಹೋಗ್ಬೇಕು ಈಗ ಆಯ್ತು ಬಾಪ ಆಯ್ತು ನೋಡೋಣ ಫಸ್ಟ್ ಟೈಮ್ ಡ್ಯಾಡಿ ಮಾತು ಕೇಳ್ತಾ ಇದ್ದೀನಿ ಓ ಇದು ಓದ್ತಾಯ್ತಾ ಯಮನ ನಡಿಯ ಕೇಳ ಎಮ್ಮನ್ ಕೇಳು ಇಲ್ಲಿ ಕೇಳು ನೀವೇ ಕೇಳ್ರಿ ಮಂತ್ರಾಲಯಕ್ಕೆ పోతుందా ಮಂತ್ರಾಲಯ పోతుందా ನೀವು ತೆಗೆದಿ ಈ ಅಮ್ಮನ್ ಕೇಳಲಾ ಓ ಇದು ಯಾವ್ದೋ ಕೆರೆಗೆ ಬಟ್ಟೆ ಹೋಗ್ಯಕ್ ಬರ್ತಾ ಇರೋದು ಅವರೆಲ್ಲ ತೋರಿಸ್ತಾ ಇತ್ತು ಬಾ ಇದು ಹತ್ರ ರೋಡ್ ತೋರಿಸ್ತೈತೆ ಇದು ಸರಿ ಇರಲ್ಲ ಅದೇ ಹೈವೇ ಸರಿ ಆಯ್ತು ಆದೋನಿಗೆ ಹೋಗಿ ಬರ್ಬೇಕು ನಾವು ಹಿಂಗ್ ಹೋದ್ರೆ ಆಯ್ತು ಆದೋನಿಗೆ ಹೋಗಿ ಬರ್ಬೇಕು ಆಯ್ತು ನಡಿ ಅಲ್ಲೇ ಆಗಿದ್ದಿದ್ರೆ ಹತ್ರ ಆಗಿರೋದು
ಡ್ಯಾಡಿ ಮಾತು ಕೇಳ್ಬಿಡೋಣ ಇಷ್ಟು ಮಾತ್ರ ಇದ್ರೆ ಸಾಕು ನೋಡಿ. ಏನು ಟಾಯ್ಲೆಟ್ ಕಪ್ಪು ಮಣ್ಣು ಗೊಬ್ಬರ, ಕೋಳಿದು ಗೊಬ್ಬರ ಕೋಳಿದ್ ಗೊಬ್ಬರ. ಸುತ್ತಾಕಿ ಅದ್ರಾಗೆ ಅದಕ್ಕೆ ಹತ್ತಿಬಿಟ್ಟಿದೆ ಆ ಲಿಫ್ಟಾಗ ಹೋಗಿ ಬಿಡಲ್ಲ ಇನ್ನು. ಬಿಟ್ಟ ಲಿಫ್ಟಾಗ ಹೋಗಿದ್ರೆ 200 ರೂಪಾಯಿ ಕೊಡು. ಎಷ್ಟು ಹಾಕಿರೋದು ಅದಕ್ಕೆ ಲಿಫ್ಟ್ಗ ಕೊಡಿಲಿ 200 ರೂಪಾಯಿ. ಅಯ್ಯಮ್ನ ಲಿಫ್ಟ್ ಬಲ್ಲೆ ಚೆನ್ನಾಗೈತಲ್ಲ. ಲಿಫ್ಟಾಗೆ ಒಂದು ಟಾಯ್ಲೆಟ್ ಇಕ್ಬಿಡು, ಒಂದು ಫ್ರಿಜ್ ಕೊಟ್ಬಿಡು, ಒಂದು ವಾಷಿಂಗ್ ಮಿಷಿನ್ ಇಕ್ಬಿಡು. ನಾ ಇಲ್ಲೇ ಇದ್ದೋತೀನಿ ಅಲ್ಲಿ ಲೆಫ್ಟು ಅಲ್ಲ, ಮೆಣಸಿನ್ಕಾಯಿ ತೊಗರಿ ಗ್ಯಾಸು ಮೆಣಸಿನ್ಕಾಯಿ ತಿರ್ಗಾಗ್ತಾ ಬಂದ್ರೆ ಕಾಟನ್ ಕರೆಕ್ಟ್ ಇಕ್ಕೊಂಡು ನೋಡ. ಅದೇ ನಿಮ್ಮ ಮಣ್ಣು ಕರ್ಕೊಂಬಂದು ಬಿಟ್ಬಿಡ್ಬೇಕಿಲ್ಲ. ತೆಗ್ರಿ ಮೆಣಸಿನ್ಕಾಯಿ ಕಾಟನ್. ಆಂಬುಲೆನ್ಸ್ ಅಲ್ಲ, ವ್ಯಾನ್ ಏನೋ ಅಪ್ಪ ಆರಾಮ್ ಮಾಡ್ಕೊಂಡು ಏನಿಲ್ಲ ಅದೇನು ಅದೇ ಸೈಡ್ಗೆ ಹೋಗಿ ನೋಡಿ. ನಡಿಯಮ್ಮ ನಡಿ ನಾನು ನಾಲಲ್ಲೇ ಹಾಕ್ಬೇಕು, ನೀನು ನೀರಲ್ಲೆಲ್ಲ ಹಾಕ್ಬಿಟ್ಟೆ ಅಂತ. ಹಿಡ್ಕೊಂತಾನ. ಇಲ್ಲ ಡೋರ್ ತೆಗಿತೀನಿ, ಒಂದ್ ಎತ್ಕೊಂಡು ನಿಕ್ಕೊಂಬಿಡು. ಕುರಿ ಏ ಬೀರಾ, ಕುರ್ಬ ನೋಡೋಣ ಕುರಿ. ಏ ಬೀರಾ ಕೆಂಪ, ಕೆಂಪ ಕಾಳ ಬೈರ ಕೆಂಪ. ಏ ಕಾಳ ಬೈರ ಕೆಂಪ ನೋಡಮ್ಮ. ಎಂತ ಗೋರ್ಲು. ಕಿವಿ ಚಿಚ್ಚಿರೋದು ನೋಡಿದೆ ಅವ್ರು. ಏ ಕನ್ನಡದವ್ರು ಇವರು. ಏನೋ ಕಾಲ್ ಸಿಕ್ಕಾಕಂತ ಇದ್ದೀರೋ ಸಿಗಾಕಂತ ಇಲ್ಲ, ಓದಿತಾ ಇದ್ದೀರಾ ಲೇ. ಟಚ್ ಹಾಕೊಂಡು ಹೋಗ್ತಾವ. ಇವನು ಓದ್ತಾವನ್ ಇರೋ, ಇವನು ಓದ್ತಾವನ್ ಹೋಗ್. ಹಾ ವೆರಿ ಗುಡ್. ನೋ ನಾನು ಅದಕ್ಕೆ ಹೊಡಿಯೋದಲ್ಲ, ಅದು ಹಿಂಗ್ ಟಚ್ ಮಾಡ್ಕೊಂಡು ಹಿಂಗ್ ಮೈಯೆಲ್ಲ ಉಜ್ಕೊಂಡು ಹೋಗ್ತವೆ. ಯಾವ್ದೋ ರೋಡ್ಗೆ ಬಂದ್ಬಿಟ್ರಿ, ಯಾವ್ದಾವ್ದೋ ಮ್ಯಾಪ್ ಅಲ್ಲಿ ಲೊಕೇಶನ್ ಹಾಕೊಂಡು ಹಿಂಗೆ ನಿಂತಿರ್ಬೇಕಷ್ಟೇ ನಾವು. ಇವ್ರು ಬರೋದನ್ನ ನೋಡ್ಕೊಂಡು ಏನ್ ಅರ್ಜೆಂಟ್ ಮಾಡ್ತಾಳಂತ ಯಾವ್ದೋ ಒಂದು ಮಂತ್ರಾಲಯ. ಫೈನಲಿ ಮೇನ್ ರೋಡ್ಗೆ ಬಂದ್ರಿ. ಇನ್ ಮೇನ್ ರೋಡಲ್ಲಿ ಹೋಗೋದಷ್ಟೇ, ಇನ್ನ 30 ಮಿನಿಟ್ಸ್ ಐತೆ. ಅದೇ ಈ ರೋಡಲ್ಲಿ ಬರ್ತಾ ಇದ್ರಿ, ಹಿಂಗ್ ಬಂದ್ ಹಿಂಗೆ ಹೋಗ್ಬಿಡ್ತೈತೆ. ಗೊತ್ತೇ ಆಗ್ತಾ ಇರಲಿಲ್ಲ, ಬರ್ತಾ ಇದ್ದಿದ್ದು ನಾನು ನೋಡಿ. ಸುಜೀಂದ್ರ ಇದು ಫೋನ್ ಕೊಡೋಣ. ಸುಜೀಂದ್ರ ಮಾರ್ಗ. ನಾಳೆ ಹೋಗೋರು ಗಾಡಿ ತೆಗಿಯೋದೇ ಬೇಡ. ಒಳ್ಳೆ ಪಾರ್ಕಿಂಗ್ ಸಿಕ್ಕೈತೆ. ಲಿಫ್ಟ್ ಐತಪ್ಪ, ಲಿಫ್ಟ್ ಐತದವು, ಲಿಫ್ಟ್ ಐತೆ. ಇದು ಯಾವುದೋ ಒಂದು ಸಂಧಿ ಐತೆ, ಅಲ್ಲಿ ಸಂಧಿಯಲ್ಲಿ ಬಂದರೆ ಶ್ರೀ ವಿಜಯೇಂದ್ರ ಲಾಡ್ಜ್. ಒಳ್ಳೆ ಪಾರ್ಕಿಂಗ್ ಸಿಕ್ಕೈತೆ ಒಳಗಡೆ. ಈ ಟೈಮ್ ಏನು ಅಷ್ಟೇನು ಯಾರು ಒಳ್ಳೆ ಕಂಟೆಸ್ಟೆಂಟ್ಸೇ ಇಲ್ಲ. ಕಚ್ಚೆ ಅಲ್ಲೂ ಜಾಗ ಇರ್ತೈತಿ. ಒಂದು ಸ್ವಲ್ಪ ಕಾಫಿ ಟೀ ಕುಡಿಯೋಕೆ ಹೋಗ್ತಾ ಇದೆ. ಮಂತ್ರಾಲಯದಲ್ಲೆಲ್ಲ ಹಸುಗಳೇ ಜಾಸ್ತಿ. ಆಯ್ತಾ ಬಂತಲ್ಲ. ಅದೇ ಬಂದಾಗಿಂದ ಇದೇ ಫಸ್ಟ್, ಹಿಂಗಾದ ಇದೇ ಫಸ್ಟ್ ಬರ್ತಾ ಇರೋದು. ಫಸ್ಟು ಆ ಕಡೆ ಎಲ್ಲನೂ ಗಾರ್ಡನ್ ಥರ, ಚಿಕ್ಕ ಗಾರ್ಡನ್ ಥರ ಲೈನಾಗಿತ್ತು. ತೆಗ್ದಾಕವ್ರೆ. ಈ ಸೆಂಟ್ರಲ್ ಇದು ಇತ್ತಲ್ಲ, ಸೆಂಟ್ರಲ್ ಇದು ಇತ್ತು ಅಲ್ಲ, ಸೆಂಟ್ರಲ್ಲಿ ಇಲ್ಲಿ ಸೆಂಟ್ರಲ್ ಇದಿತ್ತು. ನೋಡ ಪುನೀತ್ ಇವ್ರದ್ದೆಲ್ಲ ಮನೆಗಳೆಲ್ಲ ರಾಜ್ಕುಮಾರ್ ಮನೆ. ಹಾಂ ನೋಡ್ರಿ, ಇದೆಲ್ಲ ಇದ್ರ ಹಿಂದ್ಗಡೆ ಇರೋದು. ಮರ್ದನ ಕೃಷ್ಣ ಅಲ್ಲಿ ತಾನೇ ಹೇಳೋದು ನೀನು, ಅವೆಲ್ಲ ತೆಗೆದಾಕ. ಅದನ್ನೇ ಹೇಳಿದ, ಆಲ್ಟ್ರೇಷನ್ ಮಾಡಿದ್ಮೇಲೆ ಒಂದ್ಸಲ ಹೋಗ್ಬೇಕು ಅಂತ.
ನೋಡ್ರಿ ಎಲ್ಲ ಫುಲ್ ಹೆಂಗ್ ಆಲ್ಟ್ರೇಷನ್ ಮಾಡೋದು. ಹೋಗ್ಲಿ ಎಲ್ಲಾರು ಹಾಕ್ಸ್ಕೊಂಡವ್ರು, ನೀವು ಹಾಕ್ಸ್ಕೊಂಡಿಲ್ಲ. ನಮ್ಮ ಅಮ್ಮನ ಮಮ್ಮಿನ ದೇವನ್ ದೇವನ್ ತೋರ್ಸು. ದೇವನ್ ನೋಡೋಣ ದೇವನ್. ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಒಂದು ಇದಿತ್ತು, ರಾಘವೇಂದ್ರ ಸ್ವಾಮಿ ಸ್ಟ್ಯಾಚು, ಆಮೇಲೆ ಇಲ್ಲಿ ಕೃಷ್ಣ ಒಂದಿತ್ತು. ಇಲ್ಲಿ ಇವಾಗೆಲ್ಲ ಕಿತ್ತಾಕಿ ಫುಲ್ ಈ ಥರ ಎಲ್ಲ ಮಾಡೋರು. ದರ್ಶನ ಆಯಿತು, ಆಚೆಗೆ ಬಂದ್ರಿ. ಇವಾಗ ಇಲ್ಲಿ ಗುರುವಾರ ಅಲ್ಲ, ಅದಕ್ಕೆ ರಥ ಬರ್ತಾ ಇದೆ ನೋಡಿ. ಎಲ್ಲ ಫುಲ್ಲು ಎಲ್ಲ ದರ್ಶನ ಆಯಿತು. ಆಮೇಲೆ ಇವಾಗ ಇದು ರಥ ನಡೀತಾ ಇದೆ. ಅಲ್ಲಿ ರಥ ಮುಗ್ದಿದ್ದಾದ್ಮೇಲೆ ನೋಡಿ ಇಲ್ಲಿ ಬಂದು ತೂಗ್ತಾರೆ. ಅಲ್ಲಿ ಬಿಸಿಬೇಳೆ ಬಾತ್ ನನ್ನ ಇಲ್ಲಿ ಆಚೆ ಕಡೆ ಬಂದರೂ ಪ್ಲೇಟಲ್ಲಿ ತಿನ್ನಲ್ಲ, ಈ ಪ್ಲೇಟಲ್ಲೇ ತಿನ್ನೋದು. ಬಿಸಿಬೇಳೆ ಬಾತು ಮೊಸರನ್ನ ಎರಡಕ್ಕಿಂತ ಮೊಸರನ್ನೇ ಚೆನ್ನಾಗಿತ್ತು. ಹಾಂ, ತುಂಬ ಚೆನ್ನಾಗಿತ್ತು. ಬಾಳೆಹಣ್ಣು ತಗೊಂತ ಇದ್ದೀರಾ? ಒಂದಾ ಎಲ್ಲ ಆಯಿತು. ಫೋಟೋ ಶೂಟ್ ನಡೀತಾ ಇದೆ. ದೇವಾಂತ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ. ನೋಡಿ ಹಸು ಇದೆಯಲ್ಲ, ಇದು ಅದು ಆವಾಗೆ ಕುಂಬಿಡ್ತಿದ್ದು ಅಲ್ಲ. ಆ್ಯಕ್ಚುಲಿ ಎತ್ತು ಬಾಳೆಹಣ್ಣು, 2 ಬಾಳೆಹಣ್ಣು ಹಾಕಿದ್ರಿ, ಆಮೇಲೆ ಇನ್ನೊಂದು ಸಿಪ್ಪೆ ಇತ್ತು, ಆ ಸಿಪ್ಪೆ ಹಾಕಿದ್ದಕ್ಕೆ ಗುಂಬಿಡ್ತು. ಭೂಮಿ ಆಕಾಶ ಯಾರು ಗೊತ್ತಾ? ನರಸಿಂಹ. ಹಾಂ, ಇದು ಯಾರು ಗೊತ್ತಾ? ಲಕ್ಷ್ಮೀ ನರಸಿಂಹ ಹಿರಣ್ಯಕಶಿಪು. ಇದು ಭಕ್ತ ಪ್ರಹ್ಲಾದ ಫಿಲಮ್ಮು, ಅದೇ ಇದು. ಇವಾಗ ಎಲ್ಲ ಮುಗೀತು. ಆ್ಯಕ್ಚುಲಿ ರೂಮ್ಗೆ ಹೋಗ್ಬಿಟ್ಟು ಮಲ್ಕೊಂಡು ನಾಳೆ ಬೆಳಿಗ್ಗೆ ತಿರ್ಗಾ ಒಂದು ದರ್ಶನ ಮಾಡಬೇಕು. ನಮ್ಮ ಅಣ್ಣ ಎಲ್ಲಿ ಬಂದರೂ ಏನಾನೋ ಒಂದು ತಿಂತಾನೇ ಇರೋದೆ. ಇಲ್ಲಿ ಬಂದು ನಿಪ್ಪಟ್ಟು ಮಸಾಲ ಬೇಕು ಅಂತ ಹೇಳೋನೊಂದು ಕೊಡ್ರಿ ನನಗೆ. ಅಷ್ಟು ಬೇಡಲೇ. ಇನ್ನೊಂದು ಸೇಪುರಿ. AC ಆನಲ್ಲೇ ಐತೆ, ಆರಾಮಾಗಿರ್ಬೋದು. ಇವಾಗ ಬಂದು ಇವಾಗ ಬಿಗ್ ಬಾಸ್ ನೋಡ್ಬೇಕು. ಇವಾಗ the next day ನೋಡಿ, ನನ್ನ ಐಫೋನು 64 GB ಸ್ಟೋರೇಜ್ ಫುಲ್ ಅಂತ ಬರ್ತೈತೆ. ಬ್ಲಾಗ್ ಮಾಡೋಣ ಅಂದರೆ ಊಟ ಮಾಡಿದ್ದಾದ್ಮೇಲೂ ಜಾಂಗೀರ್ ತಂದವನು, ಬಿಸಿ ಬಿಸಿ ಜಾಂಗೀರ್. ಏನಾನ ಒಂದು ತಿಂತಾನೆ ಇರ್ಬೇಕು ನಮ್ಮ ಅಣ್ಣ. ಜೋರ್ ಮಳೆ ಹೊಡಿತಾ ಇದೆ ಎಲ್ಲ ಕಡೆ. ವಾಪಸ್ ಬರ್ಬೇಕಾದ್ರೆ ಹೊಡಿತೀನಿ ನಿಂಗೆ ಜೋರಾಗಿ. ಸಮಾರಾಸ್ ವೆಜ್. ಇಲ್ಲಿ ಹೋಟ್ಲಲ್ಲಿ ಮಕ್ಕಳಾಡೋಕ್ಕೆ ಪ್ಲೇ ಗ್ರೌಂಡ್ ಏರಿಯಾ, ಆಡ್ಕೊಂಡು ತಿನ್ಸೋಕ್ಕೆ. ಇಲ್ಲೇ ಹೋಟ್ಲ್ ಪಕ್ಕನೇ ಒಂದು ಫ್ಯಾನ್ಸಿ ಸ್ಟೋರ್ ಥರ ಇತ್ತು. ಫ್ಯಾಂಟಮ್ ಅಲ್ಲಿ ಒಳಗಡೆಗೆ ಹೋಗಿ ಒಂದು ಸ್ಪೆಷಲ್ ಐಟಮ್ ತಗೊಂಬಂದಿದ್ದೀನಿ. ಗೋವಿ ಫ್ಲೂಟ್ ಕೊಳಲು. ಈ ಫ್ಲೂಟ್ ಹೆಂಗೆ ಊದೋದಂತ ಗೊತ್ತಿಲ್ಲ, ಸುಮ್ಮನೆ ತಗೊಂಡಿದ್ದು. ಅಲ್ಲ 2700 ಹಾಕ್ಸಿದ್ದ ಬರೋವಾಗ. 4700. ಹಾಂ, 4700 ಹಾಕ್ಸಿ ತಿರ್ಗಾ ಬರೋವರೆಗೂ ಆಗಿಲ್ಲ. ಆಯ್ತು ಅನ್ಕೋ, ಇನ್ನೇನು ಅದಕ್ಕೆ ನಾಳೆನೂ ತಿರ್ಗಾ ಎಲ್ಲೋ ಮನೆ ದೇವ್ರಿಗೆ ಹೋಗ್ಬೇಕು. ಅದಕ್ಕೆ 2 ಸೇರಿ ಒಂದೇ ಸತಿ ಹಾಕ್ಸ್ಬಿಡೋಣ ಅಂತ. ಮುಚ್ಚಿದ್ದೀನಿ ಏನು ಮುಚ್ಚೋನ ದೊಣ್ಣೆನು ಎತ್ತಿ ಬಂದ್ಬಿಟ್ಟ.
ಎಲ್ಲ ಎಲ್ಲ ಇದೆ ದೇವ್ರಿಗಿಂತ ಬಿಟ್ರಿ ಬರೋವಲ್ಲಾನು ಹೊಡ್ಸ್ಬಿಟ್ಟೆ ನನಗೆ ಇದು ಒಳ್ಳೇದಾಯ್ತು ನಾನು ಬಾಕ್ಲಕ್ಕೆ ಬಿಟ್ಟಿದ್ದೀನಿ ಅದೇ ಓಡ್ಸೋಣ ಹಂಗೆ ಇದ್ದಿದ್ರೆ ಓಡ್ಸೋಣ ಅಂದ್ರೆ ಪಿತೃಪಕ್ಷ ನೀನ್ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಬಂದಿರೋದು. ಕರೆಕ್ಟಾಗಿ ಮಾಡ್ಯಾಳೆ ಎಲ್ಲ ಸರಿ ಆಯ್ತು ಹೌದಾ?